ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯರಾಯ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ಬೇಕು ಅಂತ ಹಾರೈಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಹೋಗ್ತಿರೋದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕದರಿಯಲ್ಲಿ ಶ್ರೀಮತ್ ಕಾದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ದೇವಾಲಯವು ಮೈಸೂರಿನಿಂದ 321 ಕಿಲೋಮೀಟರ್ ದೂರ ಮತ್ತು ನಮ್ಮ ಬೆಂಗಳೂರಿನಿಂದ 172 ಕಿಲೋಮೀಟರ್ ದೂರದಲ್ಲಿದೆ. ಕದರಿಗೆ ಕೆಎಸ್ಆರ್ಟಿಸಿ ಡೈರೆಕ್ಟ್ ಬಸ್ ಸೌಲಭ್ಯವಿದೆ. ಮತ್ತೆ ಹಿಂದೂಪುರ ರಸ್ತೆಯ ಮೂಲಕ ಕದರಿ ರೈಲು ನಿಲ್ದಾಣವು ದೇವಸ್ಥಾನದಿಂದ 3.3 ಕಿಲೋಮೀಟರ್ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಈ ದೇವಸ್ಥಾನವು ಓಪನ್ ಆಗೋದು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಮತ್ತೆ ಸಂಜೆ 4:30ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಮತ್ತೆ ಅಭಿಷೇಕಕ್ಕೆ ಹೋಗುವವರು ಬೆಳಗ್ಗೆ 5 ಗಂಟೆಗೆ ಟೋಕನ್ ತಗೊಳ್ಬೇಕು. ಅವ್ರಿಗೆ 250 ರೂಪಾಯಿ ಆಗುತ್ತೆ. ಮತ್ತೆ ಯಾವಾಗಾದ್ರೂ ವಿಶೇಷ ಅಭಿಷೇಕ ಇದ್ದಾಗ ಮಾತ್ರ ಒಬ್ಬರಿಗೆ 500 ರೂಪಾಯಿ ಆಗುತ್ತೆ. ಮತ್ತೆ ಸ್ಪೆಷಲ್ ಎಂಟ್ರಿ ಮತ್ತೆ ಫ್ರೀ ದರ್ಶನಕ್ಕೆ ಹೋಗುವವರು ಬೆಳಿಗ್ಗೆ 8 ಗಂಟೆಯಿಂದ 8:30 ಆ ಸಮಯದಲ್ಲಿ ದರ್ಶನಕ್ಕೆ ಬಿಡ್ತಾರಂತೆ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಕದರಿಯ ಸುತ್ತಮುತ್ತಲಿನ ಪರ್ವತದಲ್ಲಿ ವಿಷ್ಣು ಪಾದ ಸ್ಪರ್ಶವಾಗಿರುವುದರಿಂದ ಕದರಿ ಎಂದು ಕರೆಯಲಾಗುತ್ತದೆ. ಕದರಿಯ ನರಸಿಂಹಸ್ವಾಮಿ ದೇವಾಲಯವು ತಿರುಪತಿ ತಿಮ್ಮಪ್ಪನ ದೇವಾಲಯದಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕದರಿ ಅರ್ಥ ಕ ಎಂದರೆ ವಿಷ್ಣುಪಾದ ಹೆಜ್ಜೆ ಗುರುತು, ಆದ್ರಿ ಎಂದರೆ ಬೆಟ್ಟ, ಆದ್ದರಿಂದ ಈ ಸ್ಥಳಕ್ಕೆ ಕಾದ್ರಿ ಎಂದು ಹೆಸರು ಬಂದಿದೆ. ನರಸಿಂಹ ಸ್ವಾಮಿಯ ಅವತಾರವೆಂದರೆ ಹಿರಣ್ಯಕಶಿಪುವನ್ನು ಕೊಲ್ಲಲು ಮಹಾವಿಷ್ಣುವು ನರಸಿಂಹ ಸ್ವಾಮಿಯ ರೂಪವನ್ನು ಪಡೆದರು. ರಾಕ್ಷಸನನ್ನು ಕೊಂದ ನಂತರವೂ ನರಸಿಂಹಸ್ವಾಮಿಯವರು ಕೋಪದಿಂದ ಕಾಡು ಮತ್ತು ಬೆಟ್ಟಗಳನ್ನು ಸುತ್ತಲು ಪ್ರಾರಂಭಿಸಿದರು. ಕದರಿಗೆ ಸಮೀಪದಲ್ಲಿ ಇರುವ ಸ್ತೋತ್ರಾದ್ರಿ ಬೆಟ್ಟದಲ್ಲಿ ಪ್ರಹ್ಲಾದನ ಜೊತೆಗೆ ದೇವತೆಗಳು ನರಸಿಂಹಸ್ವಾಮಿಯನ್ನು ಶಾಂತಿಗೊಳಿಸಲು ಪ್ರಾರ್ಥಿಸಿದರು. ಆಗ ನರಸಿಂಹಸ್ವಾಮಿಯವರು ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ಈ ಸ್ಥಳದಲ್ಲಿ ಕೋಪವನ್ನು ಹಿಂತೆಗೆದುಕೊಂಡರು. ಹಾಗಾಗಿ ಇಲ್ಲಿ ಇರುವ ನರಸಿಂಹಸ್ವಾಮಿಯ ದೇವಾಲಯವನ್ನು ಪ್ರಹ್ಲಾದ ಸಮೇತ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯಲಾಗಿದೆ. ಇಲ್ಲಿ ಸ್ವಾತಿ ನಕ್ಷತ್ರದ ದಿನ ಶ್ರೀ ಸ್ವಾಮಿಯ ಮೂಲ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ನಡೆಸುತ್ತಾರೆ. ವಿಗ್ರಹವನ್ನು ಕದರಿ ಮರದ ಬೇರಿನಿಂದ ಏರ್ಪಡಿಸಿ ತೆಗೆದುಕೊಂಡು ಬಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ ಎಂದು ಹೇಳುತ್ತಾರೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಜರವರು ಮೊದಲು ಗೋಪುರವನ್ನು ಕಟ್ಟಿಸಿದ್ದಾರೆ. ಈ ದೇವಾಲಯಕ್ಕೆ 4 ಮುಖದ್ವಾರಗಳು ಮತ್ತು 4 ಗೋಪುರಗಳನ್ನು ಒಳಗೊಂಡಿದೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಅದು ದೇವಸ್ಥಾನದ ಒಳಗಡೆ ಇರುವ ರೂಮ್ಗಳು. ಇಲ್ಲಿ ಅಭಿಷೇಕ ಮಾಡಿಸುವವರು ಮತ್ತು ತುಂಬಾ ದೂರದಿಂದ ಬಂದವರಿಗೆ ದೇವಸ್ಥಾನದ ಒಳಗಡೆ ರೂಮ್ಗಳ ಸೌಲಭ್ಯವೂ ಕೂಡ ಲಭ್ಯವಿದೆ. ಇಲ್ಲಿ ಒಂದ್ ರೂಮ್ಗೆ 500 ರೂಪಾಯಿ ಆಗುತ್ತೆ. ಈಗ ನಾವು ಹೋದಾಗ 500 ರೂಪಾಯಿ ಕೊಟ್ರೆ ಮತ್ತೆ ನಾವು ಖಾಲಿ ಮಾಡಿದಾಗ 500 ರೂಪಾಯಿನಲ್ಲಿ 200 ರೂಪಾಯಿ ವಾಪಸ್ ಕೊಡ್ತಾರೆ. 300 ರೂಪಾಯಿ ಅವ್ರು ಇಟ್ಕೊಳ್ತಾರೆ. ಮತ್ತೆ ರೂಮ್ಗಳು ಕೂಡ ತುಂಬಾ ನೀಟಾಗಿ ಇರುತ್ತವೆ. ಮತ್ತೆ ನೀವು ಏನಾದ್ರೂ ದೇವಸ್ಥಾನದ ಹೊರಗಡೆ ರೂಮ್ಸ್ ನ ನೋಡ್ತೀವಿ ಅಂದ್ರೆ 800 ರೂಪಾಯಿಂದ 1000 ರೂಪಾಯಿ ಆಗುತ್ತೆ. ಮತ್ತೆ ನಾವು ದೇವಸ್ಥಾನದ ಒಳಗಡೆ ರೂಮ್ಸ್ ನ ತಗೊಂಡಿದ್ವಿ. ಮತ್ತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ನಮ್ಮ ಮನೆಯ ದೇವರು ಆಗಿರೋದ್ರಿಂದ ಪ್ರತಿ ವರ್ಷಕ್ಕೆ ಒಂದ್ಸಲ ದೇವರ ದರ್ಶನಕ್ಕೆ ಬರ್ತೀವಿ. ಮತ್ತು ಅಷ್ಟಭುಜ ನರಸಿಂಹ ಮೂರ್ತಿ ಇರುವ ಈ ದೇವಾಲಯವು ತ್ರೇತಾಯುಗಕ್ಕಿಂತ ಮೊದಲು ಸತ್ಯಯುಗದ ಕಾಲದಷ್ಟೇ ಹಳೆಯದಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ, ದೈನಂದಿನ ಅಭಿಷೇಕದ ನಂತರ ಈ ವಿಗ್ರಹದಿಂದ ಬೆವರಿನ ಹನಿಗಳು ಬರುತ್ತದೆ. ಈ ಹನಿಗಳನ್ನು ಎಷ್ಟು ಹೊರಿಸಿದರೂ ಬೆವರಿನ ಹನಿಗಳು ಮಾತ್ರ ವಿಗ್ರಹದಿಂದ ಹೊರಬರುತ್ತಲೇ ಇರುತ್ತದೆ. ನರಸಿಂಹ ಸ್ವಾಮಿಯನ್ನು ಕಾಟಮರಾಯುಡು ಎಂದು ಕೂಡ ಕರೆಯಲಾಗುತ್ತದೆ. ಕಾಟಮ ಎಂದರೆ ಅಡವಿ ಎಂದರ್ಥ. ರಾಯುಡು ಎಂದರೆ ಅಡವಿಯ ಅಧಿಪತಿಯಾದ ಸಿಂಹ ಕೋಪವನ್ನು ಶಾಂತಿಗೊಳಿಸಲು ಕಾಡಿನ ಸ್ತೋತ್ರಾದ್ರಿ ಪರ್ವತ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಬ್ರಹ್ಮೋತ್ಸವಗಳು ನಡೆಯುತ್ತವೆ. ರಥೋತ್ಸವವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಾಗುತ್ತದೆ. ಈ ರಥೋತ್ಸವವನ್ನು ನೋಡಲು ಅನೇಕ ಕಡೆಯಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಎಲ್ಲೂ ನಡೆಯದ ವಿಚಿತ್ರವೇನು ಎಂದರೆ, ಈ ರಥೋತ್ಸವಕ್ಕೆ ಮುಸ್ಲಿಮರು ಕೂಡ ಭಾರಿ ಮೊತ್ತದಲ್ಲಿ ಪಾಲ್ಗೊಳ್ಳುತ್ತಾರಂತೆ. ಈ ರಥವು 120 ಟನ್ ತೂಕವನ್ನು ಹೊಂದಿದ್ದು 6 ಚಕ್ರಗಳನ್ನು ಮತ್ತು 45 ಅಡಿ ಎತ್ತರವಾಗಿದೆ.
ನಮ್ಮ ಭಾರತದಲ್ಲಿ 3ನೇ ಅತಿ ದೊಡ್ಡ ರಥವಾಗಿದೆ. ಇಲ್ಲಿ ರಥೋತ್ಸವದ ಸಂದರ್ಭದಲ್ಲಿ ಭಕ್ತರು ರಥದ ಮೇಲೆ ದವಣ ಮತ್ತು ಹಣ್ಣುಗಳು ಮತ್ತು ಮುಖ್ಯವಾಗಿ ಮೆಣಸನ್ನು ರಥದ ಮೇಲೆ ಚೆಲ್ಲಿದಾಗ ಕೆಳಗೆ ಬಿದ್ದಿರುವುದನ್ನು ಪ್ರಸಾದವಾಗಿ ತಿಳಿದು ಅದನ್ನು ತೆಗೆದು ತಿಂದರೆ ಅನೇಕ ಸರ್ವ ರೋಗಗಳು ವಾಸಿಯಾಗುತ್ತದೆ ಎಂದು ಇಲ್ಲಿ ಬರುವ ಭಕ್ತರ ನಂಬಿಕೆ. ಪ್ರಸಾದ ಬೇಕು ಅನ್ನೋರು ಪ್ರಸಾದ ಮತ್ತು ಲಡ್ಡು ಇಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ಚಿಕ್ಕ ಲಡ್ಡುಗೆ 15 ರೂಪಾಯಿ ಆಗುತ್ತೆ. ಅಭಿಷೇಕದ ಲಾಡು ಬೇಕು ಅಂದ್ರೆ 75 ರೂಪಾಯಿ ಆಗುತ್ತೆ. ಮತ್ತೆ ಪುಳಿಯೋಗರೆ ಬೇಕು ಅಂದ್ರೆ 10 ರೂಪಾಯಿ ಆಗುತ್ತೆ. ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ಕೋನೇರಿ, ಈ ಕೋನೇರಿನಲ್ಲಿ ಇರುವ ನೀರನ್ನು ಬೃಹತ್ ತೀರ್ಥಂ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸ್ವಾಮಿಯವರು, ತಾಯಾರು, ಪ್ರಹಲ್ನಾದರು ದರ್ಶನವನ್ನು ಮಾಡಿರುವುದು ಇಲ್ಲೇ. ಮುಂಚೆ ಇಲ್ಲಿ ಭಕ್ತರು ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ತಿದ್ರು. ಆದ್ರೆ ಈಗ ಮಳೆಯಿಂದಾಗಿ ಇಲ್ಲಿ ಇರುವ ಕೋನೇರು ಹಾಳಾಗಿರುವುದರಿಂದ ಈಗ ಕೋನೇರನ್ನು ಹೊಸದಾಗಿ ಕಟ್ಟಿಸ್ತಿದ್ದಾರೆ. ನಾವು ಹೋಗಿ ವಾಪಸ್ ಬಂದ್ವಿ. ಫುಲ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು. ಬಸ್ಸಲ್ಲಿ ಹೋಗೋವಾಗ ವಿಡಿಯೋ ಮಾಡಿದ್ದೀನಿ, ಅದನ್ನ ಲಾಸ್ಟ್ಗೆ ಹಾಕ್ತೀನಿ ನೋಡಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಕದರಿ ಊರಿನಿಂದ 25 ಕಿಲೋಮೀಟರ್ ದೂರದಲ್ಲಿ ತಿಮ್ಮಮ್ಮನ ಮರಿಮಾನು ಇದೆ. ಮರಿಮಾನು ಎಂದರೆ ಆಲದ ಮರ. ಈ ಆಲದ ಮರವು 8 ಎಕರೆಯ ಸ್ಥಳದಲ್ಲಿ ವಿಸ್ತಾರವಾಗಿದ್ದು ಸುಮಾರು 650 ವರ್ಷಗಳಿಂದ ಇದೆ ಅಂತೆ. ಇದು 1989ರಲ್ಲಿ ಗಿನ್ನಿಸ್ ಬುಕ್ ರೆಕಾರ್ಡ್ ಕೂಡ ಆಗಿದೆ. ಇದನ್ನು ಗಿನ್ನಿಸ್ ರೆಕಾರ್ಡ್ಗೆ ಹಾಕಿದವರ ಹೆಸರು ಸತ್ಯನಾರಾಯಣ ಅಯ್ಯಂಗರ್. ಇವರ ಜನ್ಮಸ್ಥಳವು ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗಿಲು ತಾಲೂಕು. ದೇವರಾಯ ಸಮುದ್ರಂ ಇವರ ಜನ್ಮಸ್ಥಳ. ಮತ್ತೆ 1989ರಲ್ಲಿ ತಿಮ್ಮಮ್ಮನ ಮರಿಮಾನು ಸರ್ವೆ ಮಾಡಿ ನೋಡಿದಾಗ 6 ಎಕರೆಯ ಸ್ಥಳದಲ್ಲಿ ವಿಸ್ತಾರವಾಗಿತ್ತು. ಮತ್ತೆ 2014ರಲ್ಲಿ ಮತ್ತೆ ಸರ್ವೆ ಮಾಡಿ ನೋಡಿದಾಗ 8 ಎಕರೆಯಲ್ಲಿ ವಿಸ್ತಾರವಾಗಿದೆಯಂತೆ. ಇಷ್ಟೇ, ಇದೆಲ್ಲ ಈ ವಿಡಿಯೋನಲ್ಲಿ ಇರುವ ಮಾಹಿತಿಯಾಗಿರುತ್ತೆ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅಂತ. ಮತ್ತೆ ಈ ವಿಡಿಯೋನಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದು ಕದರಿಯ ರಥೋತ್ಸವದ ದಿನ ಡೆಕೋರೇಷನ್ ಮಾಡಿರುವಂತ ಕದರಿಯ ರಥ ಇದಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಎಲ್ರಿಗೂ ನಮಸ್ಕಾರ.